ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 10 ಪ್ರಸ್ತಾವಿತ ಪರಿಹಾರಗಳು ಸಾಮಾಜಿಕ ಹಾಗೂ ಆರ್ಥಿಕ ಪುಟ 325 ಹೆಚ್ಚಿನ ದೂರದಿಂದ ಹಾಗೂ ಕಾರ್ಮಿಕರಿಗೆ ಹೆಚ್ಚಿನ ಬೆಲೆಗಳಿಂದ ಇಲ್ಲಿ ನಾವು ಬಹುಶಃ ದೂರದ ಪ್ರಕಾರವಾಗಿ 5 ರಿಂದ 20 ಸೆಂಟ್ಗಳವರೆಗೆ ಪಾವತಿಸಬೇಕಾಗುತ್ತದೆ. ಪ್ರತಿ ಪುರಸಭೆಯು ತನ್ನದೇ ಆದ ಅನಿಲ, ನೀರು, ಕಲ್ಲಿದ್ದಲು ಮತ್ತು ರಸ್ತೆ ರೈಲು ಮಾರ್ಗಗಳನ್ನು ನಿಯಂತ್ರಿಸುವ ಗಮನಾರ್ಹ ಪ್ರಯೋಜನವನ್ನು ಬರ್ಮಿಂಗ್ಹ್ಯಾಮ್, ಗ್ಲಾಸ್ಗೋ ಮತ್ತು ಗ್ರೇಟ್ ಬ್ರಿಟನ್ ಇತರ ನಗರಗಳು ಪ್ರದರ್ಶಿಸಿವೆ. ತುಂಬ ಒಳ್ಳೆಯದು, ನಾವು ಉತ್ತರಿಸುತ್ತೇವೆ, ಇದುವರೆಗೆ ಸಾಗಿಬಂದ ಪ್ರಕಾರ. ಆದರೆ ಯಾವುದೇ ವಿವೇಕಯುತ ವ್ಯಕ್ತಿ ಯುರೋಪಿನ ಬಡವರು ಸಹಸ್ರಮಾನದ ಆಶೀರ್ವಾದಗಳನ್ನು ಇನ್ನೂ ಅನುಭವಿಸುತ್ತಿದ್ದಾನೆ ಎಂದು ಹೇಳಿಕೊಳ್ಳುವುದಿಲ್ಲ. ಈ ಎಲ್ಲ ಸಮಾಜವಾದಿ ಸಿದ್ಧಾಂತಗಳು ಅವರ ಮಧ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಯುರೋಪಿನ ದುಡಿಯುವ ವರ್ಗಗಳು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಸಾಮಾನ್ಯವಾಗಿ ಕೆಲಸ ಮಾಡುವವರಿಗೆ ಸರಿಸಮಾನವಾಗಿ ಎಲ್ಲವೂ ಇವೆ ಎಂದು ಹೇಳಲು ಯಾವುದೇ ಉತ್ತಮ ತಿಳುವಳಿಕೆಯುಳ್ಳ ವ್ಯಕ್ತಿ ಹೇಳಲು ವಹಿಸಿಕೊಳ್ಳುವುದಿಲ್ಲ. ಇದು ಇನ್ನೂ ಅವರ ಸ್ವರ್ಗವಾಗಿದೆ ಮತ್ತು ಈ ಸ್ವರ್ಗವನ್ನು ಹಂಚಿಕೊಳ್ಳಲು ಇನ್ನೂ ಬರಲು ಬಯಸುವ ಸಾವಿರಾರು ಜನರನ್ನು ಮಿತಿಗೊಳಿಸಲು ಕಾನೂನುಗಳನ್ನು ಈಗ ರಚಿಸಲಾಗುತ್ತಿದೆ. ಆದರೆ ಯುರೋಪಿನ ಬಡವರ ಸ್ಥಿತಿಯ ಪ್ರತಿಯೊಂದು ಸುಧಾರಣೆಯಲ್ಲಿ ನಾವು ಸಂತೋಷಿಸುತ್ತೇವೆ. ಗ್ರೇಟ್ ಬ್ರಿಟನ್ನಲ್ಲಿ ಹೊರತುಪಡಿಸಿ, ರಾಷ್ಟ್ರೀಕರಣದ ಆಂದೋಲನವು ಜನರ ಕಡೆಯಿಂದ ಹೆಚ್ಚಿನ ಜಾಣತನದಿಂದಲ್ಲ ಅಥವಾ ಬಂಡವಾಳದ ಮೇಲಿನ ಉಪಕಾರ ಅಥವಾ ನಿರಾಸಕ್ತಿಯಿಂದಲೂ ಅಲ್ಲ ಎಂಬುದನ್ನು ನಾವು ಮರೆಯಬಾರದು. ಆದರೆ ಯುಎಸ್ನಲ್ಲಿ ಕಾರ್ಯನಿರ್ವಹಣೆ ಮಾಡದ ಸರ್ಕಾರದ ಮತ್ತೊಂದು ಕಾರಣದಿಂದಲೇ ದಿವಾಳಿತನ ತಪ್ಪಿಸಲು ಇವುಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಸೈನ್ಯಗಳು, ನೌಕಾಪಡೆಗಳು, ಕೋಟೆಗಳು ಇತ್ಯಾದಿಗಳನ್ನು ಬೆಂಬಲಿಸುವಲ್ಲಿ ಅವರು ಅಪಾರ ವೆಚ್ಚದಲ್ಲಿದ್ದಾರೆ ಮತ್ತು ಅಲ್ಲಿನ ಆದಾಯದ ಮೂಲಗಳನ್ನು ಹೊಂದಿದ್ದಾರೆ. ಪ್ರಯಾಣದ ಅಗ್ಗದ ದರಗಳು ಜನರನ್ನು ಮೆಚ್ಚಿಸಲು ಮತ್ತು ವ್ಯಾಪಾರವನ್ನು ಸೆಳೆಯುವ ದೃಷ್ಟಿಯಿಂದ, ಏಕೆಂದರೆ ದರಗಳು ಕಡಿಮೆಯಾಗದಿದ್ದರೆ ಸಣ್ಣ ಕೂಲಿಯನ್ನು ಪಡೆಯುವ ಅನೇಕರು ಪ್ರಯಾಣ ಮಾಡಲು ಸಾಧ್ಯವಿಲ್ಲ. ಅದರಂತೆ ಜರ್ಮನಿಯಲ್ಲಿ 4ನೇ ದರ್ಜೆಯ ಕಾರುಗಳು ಯಾವುದೇ ರೀತಿಯ ಸೀಟುಗಳಿಲ್ಲದೆ ಕೇವಲ ಸರಕು ಸಾಗಣೆ ಕಾರುಗಳಾಗಿವೆ. ಅಂತಹ ಸತ್ಯಗಳ ಸಂಪೂರ್ಣ ನೋಟದಲ್ಲಿ ಅಂತಹ ಕ್ರಮಗಳು ಕಾರ್ಮಿಕ ಸಮಸ್ಯೆಯನ್ನು ಪರಿಹರಿಸುತ್ತದೆ ಅಥವಾ 6 ವರ್ಷಗಳಿಗಿಂತ ಹೆಚ್ಚು ಕಾಲ ವಿಷಯಗಳನ್ನು ಉಪಶಮನಗೊಳಿಸುತ್ತದೆ ಎಂದು ಭಾವಿಸಿ ನಮ್ಮನ್ನು ನಾವು ವಂಚಿಸಿಕೊಳ್ಳಬಾರದು. ಮುಂದಿನ ಕೆಲವು ವರ್ಷಗಳಲ್ಲಿ ಸಮಾಜವಾದವು ಉತ್ತಮ ಪ್ರಗತಿಯನ್ನು ಸಾಧಿಸುತ್ತದೆ ಎಂದು ನಂಬಲು ನಮಗೆ ಕಾರಣವಿದೆ. ಆದರೆ ಅದು ಆಗಾಗ್ಗೆ ಬುದ್ಧಿವಂತಿಕೆಯಿಂದ ಅಥವಾ ಮಿತವಾಗಿ ಮುಂದುವರಿಯುವುದಿಲ್ಲ. ಯಶಸ್ಸು ಅದರ ಕೆಲವು ಪ್ರತಿಪಾದಕರನ್ನು ಅಮಲೇರಿಸುತ್ತದೆ ಮತ್ತು ವೈಫಲ್ಯವು ಇತರರನ್ನು ಹತಾಶರನ್ನಾಗಿ ಮಾಡುತ್ತದೆ ಮತ್ತು ಪರಿಣಾಮವಾಗಿ ಅಸಹನೆಯು ವಿಪತ್ತಿಗೆ ಕಾರಣವಾಗುತ್ತದೆ. ಬಂಡವಾಳಶಾಹಿ ಮತ್ತು ರಾಜಪ್ರಭುತ್ವವು ಸಮಾಜವಾದದಲ್ಲಿ ಒಬ್ಬ ಶತ್ರುವನ್ನು ಕಾಣುತ್ತದೆ ಹಾಗೂ ಸಾರ್ವಜನಿಕ ಅಭಿಪ್ರಾಯದ ದೃಷ್ಟಿಯಿಂದ ಈಗಾಗಲೇ ಅವರು ಧೈರ್ಯದಿಂದ ಅದನ್ನು ವಿರೋಧಿಸಿದ್ದಾರೆ. ನಾಮಾಂಕಿತ ಚರ್ಚ್ ಹಣಜಿ ಮತ್ತು ಪ್ರಾಪಂಚಿಕತೆಯಿಂದ ತುಂಬಿದ್ದರೂ ಪ್ರಕರಣದಲ್ಲಿ ಇನ್ನೂ ಪ್ರಬಲ ಅಂಶವಾಗಿವೆ, ಏಕೆಂದರೆ ಅವಳು ನಾಮಿನಲ್ ಚರ್ಚ್ ಸಮಾಜದ ಮೇಲ್ವರ್ಗದ ಮತ್ತು ಕೆಳವರ್ಗದವರ ನಡುವೆ ಅಧಿಕಾರದ ಸಮತೋಲನ ಹೊಂದಿರುವ ಮಧ್ಯಮ ವರ್ಗಗಳನ್ನೇ ಪ್ರತಿಪಾದಿಸುತ್ತಾಳೆ ಮತ್ತು ಹೆಚ್ಚಾಗಿ ನಿಯಂತ್ರಿಸುತ್ತಾಳೆ. ಈ ಸಮಾಜವಾದವನ್ನು ಇಲ್ಲಿಯವರೆಗೆ ಅದರ ಸ್ನೇಹಿತರಿಂದ ಗಣನೀಯವಾಗಿ ತಪ್ಪಾಗಿ ನಿರೂಪಿಸಲಾಗಿದೆ. ಅವರು ಇಲ್ಲಿಯವರೆಗೆ ಸಾಮಾನ್ಯವಾಗಿ ನಾಸ್ತಿಕರಾಗಿದ್ದರು. ಆಡಳಿತಗಾರರು, ಬಂಡವಾಳಶಾಹಿಗಳು ಮತ್ತು ಪಾದ್ರಿಗಳು ಕೆಲವು ಅಪವಾದಗಳೊಂದಿಗೆ ಸಮಾಜವಾದದ ಮೊದಲ ಅತಿರೇಕವನ್ನು ಆಕ್ರಮಣ ಮಾಡಲು ಮತ್ತು ಅಪಖ್ಯಾತಿಯಿಂದ ಬ್ರ್ಯಾಂಡ್ ಮಾಡಲು ಹಾಗೂ ತಾತ್ಕಾಲಿಕವಾಗಿ ಅದನ್ನು ತಗ್ಗಿಸಲು ಸ್ವಯಂ ಆಸಕ್ತಿ ಮತ್ತು ಭಯವನ್ನು ಸೂಚಿಸುವ ವಾದಗಳಿಂದ ತಮ್ಮನ್ನು ತಾವು ಪ್ರೋತ್ಸಾಹಿಸಿಕೊಳ್ಳುತ್ತಿದ್ದಾರೆ. ನೀತಿ ಧರ್ಮದ ತತ್ವಗಳು ತಾತ್ಕಾಲಿಕ ಹಾಗೂ ಪಾರಂಪರ್ಯವಾಗಿದ್ದರೂ ಚಾಲನೆಯಲ್ಲಿರುವುದನ್ನು ನೋಡಲು ನಾವು ಸಂತೋಷಿಸಬಹುದು. ಯಾರ ಹಿತಾಸಕ್ತಿಗಳು ಪರಿಣಾಮ ಬೀರುತ್ತವೆಯೋ ಅವರೆಲ್ಲರೂ ವಿಶಾಲ ದೃಷ್ಟಿಕೋನವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಬೇಕು ಮತ್ತು ಸಾಮಾನ್ಯ ಒಳಿತಿಗಾಗಿ ತಮ್ಮ ವೈಯಕ್ತಿಕ ಪ್ರಯೋಜನದ ಒಂದು ಭಾಗವನ್ನು ಬಿಟ್ಟುಕೊಡಬೇಕು.